ಇವತ್ತು ನಾನು ಕೋಳಿ सार ಮಾಡಿ ತೋರಿಸ್ತೇನೆ नार्थ ಸ್ಟೈಲಲ್ಲಿ। हाय फ्रेंड, कैसा है? सब ठीक है? मैं आपको चिकन का ग्रेवी का बना के दिखा दूंगा। पहले इधर हाफ किलो चिकन है, एक आलू है और मैंने दो टमाटो पेस्ट करके रखा है और 2 ऑनियन पेस्ट करके रखा है, 1 टमाटो कट करके रखा है, 1 ऑनियन कट करके रखा है, करी पत्ता और तेज पत्ता और दालचीनी, हरी मिर्ची, ये सब मैंने रेडी करके रखा है। ಫ್ರೆಂಡ್, ನಾನು ಅರ್ಧ ಕೆಜಿ ಕೋಳಿ ಇಟ್ಟಿದ್ದೇನೆ, 2 ಈರುಳ್ಳಿ ಪೇಸ್ಟ್ ಮಾಡಿದ್ದೇನೆ, 2 ಟೊಮೊಟೊ ಪೇಸ್ಟ್ ಮಾಡಿದ್ದೇನೆ, 1 ಆಲೂಗಡ್ಡೆ ಕಟ್ ಮಾಡಿಟ್ಟಿದ್ದೇನೆ, 1 ಟೊಮೊಟೊ ಕಟ್ ಮಾಡಿದ್ದೇನೆ, 1 ಈರುಳ್ಳಿ ಕಟ್ ಮಾಡಿದ್ದೇನೆ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಆಮೇಲೆ ತೇಜ್ಪತ್ತ ಮತ್ತು ದಾಲ್ಚಿನ್ನಿ। ಇವಾಗ ನಾನು ಕಡೆಯಲ್ಲಿ ಎಣ್ಣೆ ಹಾಕಿದ್ದೇನೆ, ತೇಜ್ಪತ್ತ डालेंगे, दालचीनी ಮತ್ತು ತೇಜ್ಪತ್ತ ಎಲೆ ಹಾಕಿದ್ದೇನೆ। ಇವಾಗ ಕರಿಬೇವು ಹಾಕಿದ್ದೇನೆ, ಕರಿ ಪತ್ತ डाला है मैंने और हरी मिर्ची डाला है, ಹಸಿಮೆಣಸಿನಕಾಯಿ ಹಾಕಿದ್ದೇನೆ। ಇವಾಗ ಈರುಳ್ಳಿ ಹಾಕ್ತೀನಿ, ऑनियन डाला है अभी मैं। अभी ऑनियन थोड़ा फ्राई होने दीजिए, ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ। ನಾನು ಹಿಂದಿಯಲ್ಲಿ ಸ್ವಲ್ಪ ಮಧ್ಯದಲ್ಲಿ ಏಕೆ ಹೇಳ್ತೀನಿ ಅಂದರೆ, ನನ್ನ ಫ್ರೆಂಡ್ಸ್ ಎಲ್ಲ ಹಿಂದಿಯಲ್ಲೂ ಹೇಳ್ಬಿಡಿ, ಸ್ವಲ್ಪ ನಮಗೂ ಅರ್ಥ ಆಗಬೇಕಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ಹಿಂದಿಯಲ್ಲೂ ಸ್ವಲ್ಪ ಹೇಳ್ತಾ ಇದ್ದೇನೆ। अभी कटा हुआ टमाटर डालेंगे, कट ಮಾಡಿದ ಟೊಮಾಟೊ ಹಾಕಿದ್ದೀನಿ ಇವಾಗ ನಾನು। ಇದು ಸ್ವಲ್ಪ ಮ್ಯಾಶ್ ಆಗಲಿ, थोड़ा मैश होना है अभी। इसमें थोड़ा नमक डाल दिए, ಸ್ವಲ್ಪ ಉಪ್ಪು ಹಾಕಿ, ಯಾಕಂದ್ರೆ ಅದು ಬೇಗ ಮ್ಯಾಶ್ ಆಗಿಬಿಡತ್ತೆ। अभी मैं ऑनियन का पेस्ट डाल रही हूँ। ऑनियन का पेस्ट में अदरक है, लहसुन है, काली मिर्ची है और पेपर है। ಇದರಲ್ಲಿ ಈರುಳ್ಳಿ ಜೊತೆಗೆ ಕಾಳುಮೆಣಸು ಇದೆ, ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆ, ಮತ್ತು ಇದು ಏಲಕ್ಕಿನೂ ಇದೆ ಇದರಲ್ಲಿ। ಇವಾಗ ನಾನು ಇದು ಹಾಕ್ತಾ ಇದ್ದೇನೆ, ಸ್ವಲ್ಪ ಟೈಮ್ ಇದು ಮ್ಯಾಶ್ ಆಗಲಿ, ಸ್ವಲ್ಪ ಫ್ರೈ ಆಗಲಿ, थोड़ा टाइम ये अच्छे से फ्राई होना है। अभी थोड़ा फ्राई हो रहे हैं, ಫ್ರೈ ಆಗ್ತಾ ಇದೆ। ಇವಾಗ ಇದು ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಆಗಲಿ, थोड़ा कलर आने तक फ्राई कीजिए इसको। अभी मैं टमाटर डाल रही हूँ, ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ। ಇವಾಗ ಸ್ವಲ್ಪ ಟೈಮ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ, थोड़ा टाइम फ्राई करते हैं इसको हम अभी। उसके बाद मसाला डालते हैं। ಇವಾಗ ಸ್ವಲ್ಪ ಮಸಾಲೆ ಫ್ರೈ ಆಗಿದೆ, ಇವಾಗ थोड़ा मसाला फ्राई हुआ, टमाटर का पानी पूरा सूख रहा है। उसके बाद हम थोड़ा मसाला डालते हैं इसको, हल्दी डालिए और लाल मिर्ची पाउडर 2 चम्मच डाल दिए, फिर थोड़ा सा गरम मसाला डालिए, फिर हमने पहले से सॉल्ट डाला था, अभी उसको थोड़ा आधा स्पून और सॉल्ट डालिए और थोड़ा सा कस्तूरी मेथी, हल्दी ಪೌಡರ್ ಹಾಕಿದ್ದೇನೆ, ಮೆಣಸಿನ ಪೌಡರ್ ಹಾಕಿದ್ದೇನೆ, ಗರಂ ಮಸಾಲ ಪೌಡರ್ ಹಾಕಿದ್ದೇನೆ, ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಆಮೇಲೆ ಕಸ್ತೂರಿ ಮೆಥಿ ಹಾಕಿದ್ದೇನೆ। ಇವಾಗ ಚೆನ್ನಾಗಿ ಅದನ್ನು ಮಸಾಲ ಬೆರೆಸ್ಕೊಳ್ಳೋಣ, अच्छे से मिक्स करेंगे इसको। इವಾಗ मसाला रेडी आಗಿದೆ, अभी मसाला रेडी हो गया। अभी हम पहले इसको चिकन डालते हैं, इವಾಗ ಕೋಳಿ ಹಾಕೊಳ್ಳೋಣ, ಆಮೇಲೆ ಆಲೂಗಡ್ಡೆ ಹಾಕೊಳ್ಳೋಣ। अभी आलू डाला है, मिक्स ಮಾಡ್ಕೊಳ್ಳಿ, अच्छे से मिक्स कीजिए इसको। अभी मसाला सब मिक्स हो गया है, ಎಲ್ಲ ಮಸಾಲ ಚೆನ್ನಾಗಿ ಸೇರ್ಕೊಂಡು ಇದಾಗಿದೆ, ಮಿಕ್ಸ್ ಆಗಿದೆ। ಇವಾಗ ನಾವು ಸ್ವಲ್ಪ ಹೀಗೆ ಸ್ಟೋವಲ್ಲಿ ಫ್ರೈ ಆಗಿದೆ, रेडी हो गया है चिकन का ग्रेवी। आप देख लीजिए, घर में भी ट्राई कीजिए, अच्छा लगे तो ज़रूर मेरा लाइक करो, मेरे लिए जो कुकिंग के लिए लाइक करो। ಇವಾಗ ರೆಡಿ ಆಗಿದೆ ಚಿಕನ್ ಗ್ರೇವಿ, ಕೋಳಿ ಸಾರಿದು। ನಿಮ್ಗೆ ಇಷ್ಟ ಆದರೆ ಮನೆಯಲ್ಲಿ ಮಾಡಿ ಒಂದ್ಸಲ ನೋಡಿ, ಇಷ್ಟ ಆದರೆ ನನಗೊಂದು ಲೈಕ್ ಕೊಟ್ಬಿಡಿ। ತುಂಬ ಧನ್ಯವಾದಗಳು।